ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ, ಕೃಪಾ ಸಂಪನ್ನನೇ ಸ್ತೋತ್ರ, ದಯಾಮಯನೇ ಸ್ತೋತ್ರ, ಅತಿಶಯನೇ ಸ್ತೋತ್ರ, ಆಲೋಚನಾ ಕರ್ತನೆ ಸ್ತೋತ್ರ, ಮಾರ್ಪಡದ ದೇವರೇ ಸ್ತೋತ್ರ, ಮಹೋನ್ನತನೇ ನಿಮಗೆ ಸ್ತೋತ್ರ, ಉನ್ನತನೇ ನಿಮಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಓಹ್, ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಯಾರೂ ಇಲ್ಲ ನನ್ನಾಧಾರ, ಎಲ್ಲೂ ಇಲ್ಲ ಜೀವಾಧಾರ. ಯಾರೂ ಇಲ್ಲ ನನ್ನಾಧಾರ, ಎಲ್ಲೂ ಇಲ್ಲ ಜೀವಾಧಾರ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಯಾಕೆ ನಾನು ಹುಟ್ಟಿದೇನು ಎಂದು ನೊಂದು ಬೆಂದಾಗೆಲ್ಲ, ಯಾಕೆ ನಾನು ಹುಟ್ಟಿದೇನು ಎಂದು ನೊಂದು ಬೆಂದಾಗೆಲ್ಲ, ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಜೀವನದ ಹೋರಾಟವ ಜಯಿಸುವೆ ನಿನ್ನಿಂದಲೇ, ನನ್ನ ಜೀವನದ ಹೋರಾಟವ ಜಯಿಸುವೆ ನಿನ್ನಿಂದಲೇ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನೀಡಿದೆ ದೇವಾ. ಎದುರಾದ ಶಕ್ತಿಗಳು ಎಷ್ಟೇ ಬಂದರೂ ಭಯವೇ ಇಲ್ಲ, ಎದುರಾದ ಶಕ್ತಿಗಳು ಎಷ್ಟೇ ಬಂದರೂ ಭಯವೇ ಇಲ್ಲ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ ನಿನ್ನ ಪ್ರೀತಿಯ ನೀಡಿದೆ ದೇವಾ. ಅಂಗೈಯಲ್ಲಿಟ್ಟುಕೊಂಡು ನನ್ನ ಆದರಿಸಿದೆ ದೇವಾ, ಅತ್ಯಂತ ಶ್ರೇಷ್ಠವಾದ
ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಓಹೋ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಡ್ಯಾಡಿಯರು ನೋಡಿ, ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಹೋಗುವ ಜಾಗವೆಲ್ಲ ಜೊತೆ ಬರುವೆ, ಕೇಡೇನು ಆಗದಂತೆ ಕಾಪಾಡುವೆ. ನಾನು ಹೋಗುವ ಜಾಗವೆಲ್ಲ ಜೊತೆ ಬರುವೆ, ಕೇಡೇನು ಆಗದಂತೆ ಕಾಪಾಡುವೆ. ಕೋಟೆಯು ದುರ್ಗವು ಆಗಿರುವೆ, ಕೋಟೆಯು ದುರ್ಗವು ಆಗಿರುವೆ. ಹಾಯಾಗಿ ಬಾಳುವೆನು, ನಾ ಸುಖವಾಗಿ ಬಾಳುವೆನು. ಓಹೋ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಓಹೋ ಕೊಂಡಾಟವೇ, ಹೌದು ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ದೇವನೇ, ಕಾಲವೆಲ್ಲ ಸ್ತೋತ್ರ. ಮನಸೋತು ಹೋದಾಗ ಸಂತೈಸಿದೆ, ಹೊಸ ಹೊಸ ದಾರಿಯನ್ನು ತೋರಿಸಿದೆ. ಮನಸೋತು ಹೋದಾಗ ಸಂತೈಸಿದೆ, ಹೊಸ ಹೊಸ ಮಾರ್ಗವನ್ನು ತೋರಿಸಿದೆ. ಹೃದಯದಿ ಆನಂದ ಮೂಡಿಸಿದೆ, ನನ್ನ ಹೃದಯದಿ ಆನಂದ ಮೂಡಿಸಿದೆ. ಎಂದೆಂದು ಹಲ್ಲೇಲೂಯಾ, ಓಹೋ ಎಂದೆಂದು ಹಲ್ಲೇಲೂಯಾ. ಓಹೋ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಓಹೋ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ನನ್ನ ಕಾಲವೆಲ್ಲ ಸ್ತೋತ್ರ. ಓಹೋ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹೌದು ಡ್ಯಾಡಿ, ಹಲ್ಲೇಲೂಯಾ ಆಮೆನ್, ಹಲ್ಲೇಲೂಯಾ
ಹಲ್ಲೇಲೂಯಾ, ಆಮೆನ್, ಹಲ್ಲೇಲೂಯಾ, ಹಲ್ಲೇಲೂಯಾ, ಆಮೆನ್, ಹಲ್ಲೇಲೂಯಾ. ಹೋಗುವ ಜಾಗವೆಲ್ಲ ನನ್ನ ಜೊತೆ ಬಂದಾತನೇ, ಕೇಡಾದ ಎಲ್ಲ ಸನ್ನಿವೇಶವನ್ನು ತಪ್ಪಿಸಿ ಕರ್ತನೆ ನನಗೆ ಕೋಟೆಯು ದುರ್ಗವಾಗಿದ್ದು ಕಾಪಾಡಿದ ಕರ್ತನೇ, ನಿಮಗೆ ವಂದನೆ, ನಿಮಗೆ ವಂದನೆ, ಹೌದು ನಿಮಗೆ ವಂದನೆ, ನಿಮಗೆ ವಂದನೆ. ನಾನು ಮನಸ್ಸೋತು ಹೋಗಿದಾಗ ನನ್ನನ್ನು ಸಂತೈಸಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೌದು, ನನ್ನ ಹೃದಯದಲ್ಲಿ ಆನಂದವನ್ನು ಮೂಡಿಸಿದೆ, ಸಂತೋಷವನ್ನು ಮೂಡಿಸಿದೆ. ನಿಮಗೆ ಥ್ಯಾಂಕ್ಸ್ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ ಏಸಪ್ಪ, ವಂದನೆ ಏಸಪ್ಪ, ವಂದನೆ ಏಸಪ್ಪ. ಹಲ್ಲೆಲೂಯಾ. ಅತಿಶಯ ದೇವರು ನೀನೇ, ಅದ್ಭುತ ದೇವನು ನೀನೇ. ಎಸ್ ಡ್ಯಾಡಿ. ಅತಿಶಯ ದೇವನು ನೀನೇ, ಅದ್ಭುತ ದೇವನು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಕನಿಕರ ಉಳ್ಳವನು ನೀನೇ, ಕಂಬನಿ ಒರಸ್ವವ ನೀನೇ. ಕನಿಕರ ಉಳ್ಳವನು ನೀನೇ, ಕಂಬನಿ ಒರಸ್ವವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಸರ್ವಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ. ಸರ್ವಶಕ್ತನು ನೀನೇ, ಸಮಾಧಾನ ಪ್ರಭುವು ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಯೆಹೋವಾ ಈರೇ ನೀನೇ, ಕೊರತೆಯ ನೀಗುವವ ನೀನೇ. ಯೆಹೋವಾ ಈರೇ ನೀನೇ, ನನ್ನ ಕೊರತೆಯ ನೀಗುವವ ನೀನೇ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ಅಪ್ಪ ಎಂದು ಮುದ್ದಾಗಿ ಕರೆದು ಆರಾಧನೆ ಮಾಡುವೆ, ಆರಾಧನೆ ಮಾಡುವೆ. ನಿಮಗೆ ಆರಾಧನೆ ಮಾಡುವೆ, ನಿಮಗೆ ಆರಾಧನೆ ಮಾಡುವೆ. ಹಲ್ಲೆಲೂಯಾ. ಎಬಿನೆಜರೇ,
ಇದುವರೆಗೂ ಸಹಾಯ ಮಾಡಿದಾತನೇ, ಇಮ್ಮಾನುವೇಲನೇ, ಇನ್ನು ಮುಂದೆ ಜೊತೆ ಇರುವಾತನೇ, ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ. ಹಲ್ಲೆಲೂಯಾ. ಹಾಗೆ ಕರ್ತನ ನೋಡಿ ಮಾತನಾಡುವ. ಹಲ್ಲೆಲೂಯಾ. ಕೃಪಾಳುವೆ, ದಯಾಮಯನೇ, ಅತಿಶಯನೇ, ಅದ್ಭುತನೇ, ಉನ್ನತನೇ, ಶ್ರೇಷ್ಠನೇ, ಅಪ್ಪ ಅಪ್ಪ. ಈ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ. ಈ ವಾರದ ಕರ್ತನೆ 2ನೇ ದಿನಕ್ಕಾಗಿ ನಿನಗೆ ವಂದನೆ. ಹಲ್ಲೆಲೂಯಾ. ಈ ಮಾರ್ಚ್ ತಿಂಗಳಿನ 15ನೇ ದಿನಕ್ಕಾಗಿ ವಂದನೆ. ಕಳೆದ ದಿನವೆಲ್ಲ ಕಾಪಾಡಿದ್ದೀರಿ ಡ್ಯಾಡಿ. ಈ ಹೊಸ ದಿನಕ್ಕೆ ಬೇಕಾದ ಹೊಸ ಕೃಪೆಯನ್ನು ಕೊಟ್ಟಿದ್ದೀರಿ. ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು. ನನ್ನ ಆತ್ಮ ಪ್ರಿಯನೇ, ನೀ ಎನ್ಗೇದಿ ತೋಟದ ಗೋರಂಟೆ ಹೂಗೊಂಚಲು ಮಧುರವಾದವನು, ಶಾರೋನಿನ ರೋಜಾ, ಎಸ್ಲೋ ತಗ್ಗಿನ ತಾವರೆ, ಉದ್ಯಾನ ವೃಕ್ಷಗಳಲ್ಲಿ ಸೇಬಿನ ಮರವೇ, ನಿನ್ನ ನೆರಳಲ್ಲಿ ದಾಹದಿ ಕುಳಿತಿರುವೆ, ನಿನ್ನ ನೆರಳಲ್ಲಿ ದಾಹದಿ ಕುಳಿತಿರುವೆ, ನಿನ್ನ ನೆರಳಲ್ಲಿ ದಾಹದಿ ಕುಳಿತಿರುವೆ. ಹಲ್ಲೆಲೂಯಾ. ನಿನ್ನ ನೆರಳಲ್ಲಿ ದಾಹದಿ ಕುಳಿತಿರುವೆ. ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನು, ಸಾರ್ವಭೌಮನು, ಎಲ್ಲ ಸ್ತುತಿಗೂ, ಸ್ತೋತ್ರಕ್ಕೂ, ಘನತೆಗೂ, ಗೌರವಕ್ಕೂ, ಮಹಿಮೆಗೂ, ಆರಾಧನೆಗೂ ನೀನೊಬ್ಬನೇ ಯೋಗ್ಯನು ಡ್ಯಾಡಿ. ನೀನೊಬ್ಬನೇ ಅರ್ಹನು. ಬೆಳಗಿನ ಸಮಯದಲ್ಲಿ ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ಹಲ್ಲೆಲೂಯಾ. ನೀನು ರಾಜಾದಿರಾಜನು, ಕರ್ತಾದಿಕರ್ತನು, ಉನ್ನತೋನ್ನತಗಳಲ್ಲಿ ಸಿಂಹಾಸನ ಆಸೀನನು. ಥ್ಯಾಂಕ್ ಯು. ವಿ ಲವ್ ಯು ಜೀಸಸ್. ವಿ ಲವ್ ಯು ಫಾದರ್. ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು ಅಪೊಸ್ತಲರ ಕೃತ್ಯಗಳು 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು, ಯಾರೆಲ್ಲ ರಕ್ಷಣೆ ಮಾರ್ಗಕ್ಕೆ ಬರ್ತಾರೋ ಅವರೆಲ್ಲರನ್ನು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ಎಷ್ಟು ಎಂಬುದನ್ನು ದೇವರು ಈ ವಾಕ್ಯದಲ್ಲಿ ನಮಗೆ ಪ್ರಕಟಪಡಿಸ್ತಾ ಇದ್ದಾರೆ. ನಾವೆಲ್ಲ ರಕ್ಷಣೆ ಹೊಂದುವುದು ಎಷ್ಟು ಮುಖ್ಯವೋ, ಸ್ಥಳೀಯ ಸಭೆಯಲ್ಲಿ ನಾಟಲ್ಪಡುವುದು ಅಷ್ಟೇ ಮುಖ್ಯ. ರಕ್ಷಣೆ ಹೊಂದಿದವ್ರನ್ನ ಸುಮ್ಮನೆ ಅಲ್ಲಲ್ಲಿ ದೇವರು ಹಾಗೆ ಬಿಟ್ಬಿಡಲಿಲ್ಲ. ರಕ್ಷಣೆ ಹೊಂದಿದವ್ರನ್ನೆಲ್ಲ
ಆ ಸ್ಥಳೀಯ ಸಭೆಯಲ್ಲಿ ಅವರ ಮಂಡಳಿಗೆ ತಂದು ಸೇರಿಸುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಎಲ್ಲೆಲ್ಲಿ ಜನ ರಕ್ಷಣೆ ಹೊಂದ್ತಾ ಇದ್ರೋ ಅಲ್ಲಲ್ಲಿ ಸ್ಥಳೀಯ ಮಂಡಳಿಯಾಗಿ ಅವರು ಸೇರ್ತಾ ಇದ್ರು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸತ್ಯವೇದದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 1:1 ಈ ರೀತಿಯಾಗಿ ಓದ್ತೇವೆ. ಕೊರಿಂಥ 1:1 ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ಸಹೋದರನಾದ ತಿಮೋಥೆಯನು ಕೊರಿಂಥದಲ್ಲಿರುವ ದೇವರ ಸಭೆಯವರೆಗೂ. ಕೊರಿಂಥದಲ್ಲಿರುವ ದೇವರ ಸಭೆಗೆ, ಕೊರಿಂಥದಲ್ಲಿ ಇರುವವರೆಲ್ಲ ಕೊರಿಂಥದಲ್ಲಿ ಸಭೆಯಾಗಿ ಸೇರಿಕೊಂಡರು. ಕೊರಿಂಥ ಪ್ರಾಂತ್ಯದಲ್ಲಿ, ಕೊರಿಂಥ ಈಗಿನ ಗ್ರೀಸ್ ದೇಶದಲ್ಲಿದೆ, ಕೊರಿಂಥ ಪ್ರಾಂತ್ಯದಲ್ಲಿ ಯಾರೆಲ್ಲ ರಕ್ಷಣೆಗೆ ಬಂದರೋ ಅವರೆಲ್ಲ ಸಭೆಯಾಗಿ ಕೊರಿಂಥದಲ್ಲಿ ಸೇರಿಕೊಂಡರು. ಹಲ್ಲೆಲೂಯಾ. ಅಲ್ಲಲ್ಲಿ ಸ್ಥಳೀಯವಾಗಿ ರಕ್ಷಣೆ ಹೊಂದಿದವರನ್ನ ದೇವರು ಯಾರನ್ನೂ ಹಾಗೆ ಬಿಡಲಿಲ್ಲ, ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಕರ್ತನ ನಾಮಕ್ಕೆ ಸ್ತೋತ್ರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ನನ್ನ ಜೊತೆಯಲ್ಲಿರುವ ಎಲ್ಲ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ. ಗಲಾತ್ಯದಲ್ಲಿರುವ ಸಭೆಗಳು, ಗಲಾತ್ಯ ಅನ್ನುವುದು ಒಂದು ಏರಿಯಾ. ಈಗ ಕೊಳ್ಳೇಗಾಲ ತಾಲೂಕು, ಮೈಸೂರು ಜಿಲ್ಲೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಒಂದು ಏರಿಯಾ ಗಲಾತ್ಯ. ಅದು ಈಗಿನ ಲೊಕೇಶನ್ ಪ್ರಕಾರ ಟರ್ಕಿಯ ಮಧ್ಯಭಾಗದ ಮತ್ತು ಮೇಲ್ಭಾಗದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಆಗಿನ ಸಭೆಗಳಲ್ಲಿ ಅಂತಿಯೋಕ್ಯ, ಟರ್ಕಿಯಲ್ಲಿದ್ದಂಥ ಅಂತಿಯೋಕ್ಯ, ಲುಸ್ತ್ರ, ದೆರ್ಬೆ, ಇನ್ನು ಈ ರೀತಿಯಾಗಿ ಸಭೆಗಳೆಲ್ಲ ಗಲಾತ್ಯ ಪ್ರಾಂತ್ಯಕ್ಕೆ ಸೇರಿದ್ದು. ಸೊ ಅಲ್ಲಲ್ಲಿ ಸ್ಥಳೀಯವಾಗಿ ಸಭೆಗಳನ್ನು ಸ್ಥಾಪನೆ ಮಾಡಿದರು. ರಕ್ಷಣೆ ಹೊಂದಿದವ್ರನ್ನೆಲ್ಲರನ್ನು ಸೇರಿಸಿ ಮಂಡಳಿಯಾಗಿ ಅವರು ಕೂಡಿ ಬರ್ತಾಯಿದ್ರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ರಕ್ಷಣೆ ಹೊಂದಿದವ್ರನ್ನ ಅಲ್ಲಲ್ಲಿ ಗಲಾತ್ಯದಲ್ಲಿ, ಎಫೆಸದಲ್ಲಿ, ಕೊರಿಂಥದಲ್ಲಿ, ಬಾಬಿಲೋನ್ನಲ್ಲಿ ಎಲ್ಲೆಲ್ಲಿ ಜನ ರಕ್ಷಣೆ ಬರ್ತಾಯಿದ್ರು ಅಲ್ಲಲ್ಲಿ ಸಭೆಯಾಗಿ, ಸ್ಥಳೀಯ ಸಭೆಯಾಗಿ, ಮಂಡಳಿಯಾಗಿ ಕೂಡಿ ಬರ್ತಾಯಿದ್ರು. ಫಿಲಿಪಿಯರಿಗೆ ಬರೆಯುವಾಗ ಫಿಲಿಪಿ 1:1 ಪೌಲನು ಹೇಳ್ತಾನೆ, ಫಿಲಿಪಿ 1:1 ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋಥೆಯರು ಫಿಲಿಪಿಯಲ್ಲಿರುವ ಕ್ರಿಸ್ತ ಯೇಸುವಿನ ಮೂಲಕ ದೇವ ಜನರಾಗಿರುವ ಎಲ್ಲರಿಗೂ, ಅವರಲ್ಲಿರುವ ಸಭಾಧ್ಯಕ್ಷರಿಗೂ. ಅವರಲ್ಲಿರುವ ಸಭಾ ಅಧ್ಯಕ್ಷ, ಹಾಗಾದ್ರೆ ಸಭೆ ಅಂತ ಇತ್ತು, ಸಭಾ ಅಧ್ಯಕ್ಷರು ಇದ್ರು, ಆಮೇಲೆ ಸಭಾ ಸೇವಕರಿಗೂ, ಸಭಾ ಸೇವಕರು ಇದ್ರು. ಹಲ್ಲೆಲೂಯಾ. ಆಗ ಸಭೆ, ಫಿಲಿಪಿಯಲ್ಲಿ ಸಭೆ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಫಿಲಿಪಿಯರು ಇದ್ದವರೆಲ್ಲ ಯೆರೂಸಲೇಮಿಗೆ ಬರಲಿಲ್ಲ, ಅಲ್ಲೇ ಸಭೆಯಾಗಿ ಸೇರ್ಕೊಳ್ತಾ ಇದ್ರು. 1 ಥೆಸಲೋನಿಕ 1ನೇ ಅಧ್ಯಾಯ 1ನೇ ವಚನ. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ. ಥೆಸಲೋನಿಕದವರ ಸಭೆಗೆ, ಥೆಸಲೋನಿಕ ಎಲ್ಲಿದೆ? ಅದು ಈಗಿನ ಗ್ರೀಸ್ನ ದೇಶದ ಮೇಲ್ಭಾಗದಲ್ಲಿದೆ. ಥೆಸಲೋನಿಕ ಪಟ್ಟಣ ಇವತ್ತಿಗೂ ಕೂಡ ನಿಮಗೆ ಮ್ಯಾಪ್ನಲ್ಲಿ ಸಿಗ್ತದೆ, ಥೆಸಲೋನಿಕಿ ಅಂತ ಹೇಳಿ. ಇದೆಲ್ಲ ಕಟ್ಟು ಕತೆ, ಕಲ್ಪನೆ ಪುಸ್ತಕ ಅಲ್ಲ. ಬೈಬಲ್ ಬಂದು ಕಲ್ಪನೆ ಪುಸ್ತಕ ಅಲ್ಲ, ಚಾರಿತ್ರಿಕ ಪುಸ್ತಕ. ಆ ಪಟ್ಟಣ ಇವತ್ತಿಗೂ ಇದೆ. ಥೆಸಲೋನಿಕದಲ್ಲಿ ಇರುವ ಏನಂತೆ ಅಲ್ಲಿ ವಚನ 1:1 ಥೆಸಲೋನಿಕದವರ ಸಭೆಗೆ, ಥೆಸಲೋನಿಕದವರು ಕೂಡಿ ಬರುವ ಆ ಸಭೆಗೆ, ಥೆಸಲೋನಿಕದವರ ಸಭೆಗೆ. ಥೆಸಲೋನಿಕದಲ್ಲಿ ದೇವಜನರೆಲ್ಲ ಕೂಡಿ ಬರ್ತಾ ಇದ್ರು, ಸಭೆಯಾಗಿ ಕೂಡಿ ಬರ್ತಾ ಇದ್ರು. 2 ಥೆಸಲೋನಿಕ 1:1 ನಾವು ನಮ್ಮ ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ. ಹಲ್ಲೆಲೂಯಾ. ಹಾಗಾದರೆ ಥೆಸಲೋನಿಕದಲ್ಲಿ ದೇವಜನರೆಲ್ಲ ಸಭೆಯಾಗಿ ಕೂಡಿ ಬರ್ತಾ ಇದ್ರು. ರಕ್ಷಣೆ ಹೊಂದಿದವರನ್ನು ದೇವರು ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. 1 ಪೇತ್ರ 5ನೇ ಅಧ್ಯಾಯ 13ನೇ ವಚನ. ದೇವರು ನಿಮ್ಮೊಂದಿಗೆ ಆರಿಸಿಕೊಂಡಂಥ ಬಾಬೆಲಿನಲ್ಲಿರುವ ಸಭೆಯು ನಿಮಗೆ ವಂದನೆ ಹೇಳ್ತದೆ. ಹೇಳ್ತದೆ. ನೋಡಿ,
ಪೇತ್ರನ ಕಾಲದಲ್ಲೇ ಬಾಬೆಲ್ನಲ್ಲಿ ಸಭೆ ಸ್ಥಾಪನೆ ಆಗಿತ್ತು. ಈಗಿನ ಇರಾಕ್ನಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಾಬೆಲ್ನಲ್ಲಿ ಸಭೆ ಸ್ಥಾಪನೆ, ಅಲ್ಲಿ ರಕ್ಷಣೆ ಹೊಂದಿದವರನ್ನೆಲ್ಲ ದೇವರು ಅಲ್ಲಿನ ಸ್ಥಳೀಯ ಮಂಡಳಿಗೆ ಸೇರಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನಾವೆಲ್ಲರೂ ಒಂದೇ ಸಭೆಯಾಗಿ ಒಂದೇ ಶರೀರವಾಗಿ ಹೋಗ್ತೀವಿ ನಿಜ. ಆದರೆ ಅಲ್ಲಿಯವರೆಗೆ ಅಲ್ಲಲ್ಲಿ ಸ್ಥಳೀಯ ಸಭೆಯಲ್ಲಿ ಪ್ರತಿಯೊಬ್ಬರನ್ನು ಕರ್ತನು ಇಡ್ತಾ ಇದ್ದಾನೆ. ಇನ್ನೊಂದು ಸರಿ ಅಪೊಸ್ತಲರ ಕೃತ್ಯಗಳು 2:47 ಓದ್ರಿ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಕರ್ತನು ಏನ್ ಮಾಡಿದನಂತೆ? ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ರಕ್ಷಣೆ ಹೊಂದಿದ ಮೇಲೆ ನಾನು ಒಬ್ಬಂಟಿಗೆ ಇದ್ಕೋತೀನಿ, ಮನೇಲಿ ಸ್ತೋತ್ರ ಮಾಡ್ಕೊಳ್ತೀನಿ ಅಂತ ನಾವು ಹೇಳೋದಾದರೆ ನಾವು ದೇವರ ಯೋಜನೆಯಿಂದ ಹೊರಗೆ ಹೋಗ್ಬಿಡ್ತೇವೆ. ದೇವರ ಯೋಜನೆ ಏನಿದೆ ಅಂದರೆ ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬರು ಅವರ ಸ್ಥಳೀಯ ಮಂಡಳಿಯಲ್ಲಿ ಸೇರಿಸಲ್ಪಡಬೇಕು. ಸ್ಥಳೀಯವಾಗಿ ಅವರಿಗೆ ಇರುವಂಥ ನಿಯರೆಸ್ಟ್ ಅಥವಾ ದೇವರು ಅವ್ರನ್ನ ಎಲ್ಲಿ ತಗೊಂಡೋಗಿ ಸೇರಿಸ್ತಾನೋ ಆ ಸಭೆಯ ಒಂದು ಅನ್ಯೋನ್ಯತೆಯಲ್ಲಿ ಇರಬೇಕನ್ನುವುದು ದೇವರ ಉದ್ದೇಶ. ಯೇಸು ಸ್ವಾಮಿ ಹೇಳಿದ ಒಂದು ಸಾಮ್ಯದಲ್ಲಿ ಕಂಡುಬರುವ ಮುಖ್ಯವಾದ ಅಂಶವನ್ನು ಗಮನಿಸಿ. ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 30ನೇ ವಚನದಿಂದ ನಾವು ಓದಿದ್ರೆ 30ನೇ ವಚನವನ್ನು ಓದಿ. ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಅವನನ್ನು ಸುಲಿಗೆ ಮಾಡಿಕೊಂಡು ಅವನನ್ನು ಗಾಯ ಮಾಡಿ ಅರೆಜೀವ ಮಾಡಿ ಅವನನ್ನು ಬಿಟ್ಟು ಹೋಗ್ಬಿಟ್ರಂತೆ. ಕಳ್ಳರು, ಸುಲಿಗೆ ಮಾಡುವವರು. ಅವನು ಅರೆಜೀವದಲ್ಲಿ ಬಿದ್ದಿದ್ದಾನೆ. ಈಗ 31-32ರಲ್ಲಿ ಯಾಜಕನು ಬರ್ತಾನೆ, ಹೊರಟೋಗ್ತಾನೆ, ಲೇವಿ ಬರ್ತಾನೆ, ಹೊರಟೋಗ್ತಾನೆ. 33ನೇ ವಚನದಲ್ಲಿ, ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಗಾಯವನ್ನು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಲೋಕದಲ್ಲಿ ಜನರು ಕಷ್ಟದಲ್ಲಿ, ಸಂಕಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಸುಲಿಗೆಯಾಗಿ, ಅರೆಜೀವ ಆಗಿ, ಗಾಯದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಬಿದ್ದಿರುವವರನ್ನ ಈ ಲೋಕದ ಎಲ್ಲ ವ್ಯವಸ್ಥೆಗಳು ಕೈ ಬಿಡಬಹುದು. ಇವರೆಲ್ಲ ಧಾರ್ಮಿಕ ನಾಯಕರು, ಯಾಜಕನು, ಲೇವಿ, ಎಲ್ಲ ಧರ್ಮ ಎಂಬುದು ಕೂಡ ಕೈ ಬಿಡಬಹುದು. ಆದರೆ ಒಬ್ಬ ಸಮಾರ್ಯದವನು ಅವನನ್ನು ಕಂಡು ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆ ಹಚ್ಚಿ ದ್ರಾಕ್ಷಾರಸವನ್ನು ಹೊಯ್ದು ಗಾಯವನ್ನು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ತೆಗೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ಲೋಕದಲ್ಲಿ, ಪಾಪದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿದ್ದಂತಹ ನಮ್ಮನ್ನು ಕರ್ತನಾದ ಯೇಸು ಹುಡುಕಿ ಬಂದು, ಹತ್ತಿರಕ್ಕೆ ಬಂದು, ನಮ್ಮ ಮನ ಗಾಯಗಳನ್ನೆಲ್ಲ ಕಟ್ಟಿ ವಾಸಿ ಮಾಡಿ ದ್ರಾಕ್ಷಾರಸವನ್ನು ಹೊಯ್ದು ರಕ್ಷಣೆ ಕೊಟ್ಟು, ಹಲ್ಲೆಲೂಯಾ, ಎಣ್ಣೆ ಹಚ್ಚಿ ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಹಾಗೆ ಬಿಡಲಿಲ್ಲ. ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ತಗೊಂಡೋಗ್ಬಿಡ್ತೀನಿ. ಛತ್ರ ಅಂದರೆ ಈಗಿನ ಛತ್ರ ನೆನೆಸ್ಬಿಡ್ಬೇಡ್ರಿ, ಆರೈಕೆ ಮಾಡುವಂಥ ಸ್ಥಳ. ಮಾರ್ಗದಲ್ಲಿ ಅವನಿಗೆ ಆರೈಕೆ ಸಿಗುವಂಥ ಸ್ಥಳ. ಛತ್ರಕ್ಕೆ ಕರ್ಕೊಂಡು ಹೋಗಿ, ವಾಕ್ಯ ಹೇಳ್ತದೆ, ಆರೈಕೆ ಮಾಡಿದನು. ಗಾಯ ಕಟ್ಟಿದ ಮೇಲೆ, ದ್ರಾಕ್ಷಾರಸ ಹೊಯ್ದ ಮೇಲೆ, ಎಣ್ಣೆ ಹಚ್ಚಿದ ಮೇಲೆ ದೇವರು ಹಾಗೆ ಬಿಟ್ಬಿಟ್ಟು ಹೋಗೋದಲ್ಲ. ಅವನಿಗೆ ಫರ್ದರ್ ಆರೈಕೆ ಅನ್ನುವುದು ಅವಶ್ಯ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರ, ರಕ್ಷಣೆ ಹೊಂದಿದ ಮೇಲೆ, ಅಭಿಷೇಕ ಪಡ್ಕೊಂಡ ಮೇಲೆ, ಕರ್ತನನ್ನು ಕಂಡುಕೊಂಡ ಮೇಲೆ, ಗಾಯ ಕಟ್ಟಲ್ಪಟ್ಟ ಮೇಲೆ
ನಾವು ಇನ್ನೂ ಹೆಚ್ಚಿನ ಫರ್ದರ್ ಆರೈಕೆ ಹೊಂದಿ ಪೂರ್ಣ ಬಿಡುಗಡೆ ಹೊಂದುವವರೆಗೆ ಆರೈಕೆ ಹೊಂದಬೇಕು. ಹಲ್ಲೆಲೂಯಾ. ಆ ಆರೈಕೆ ಆಗುವಂಥ ಸ್ಥಳವೇ ಇವತ್ತು ಕರ್ತನು ಸಭೆಯಾಗಿ ಇಟ್ಟಿದ್ದಾನೆ. ಈ ಸಮಾರ್ಯದವನು ಆ ಗಾಯಗೊಂಡವನ್ನ ತಗೊಂಡೋಗಿ ಛತ್ರಕ್ಕೆ ಸೇರಿಸಿದನು. ಹಲ್ಲೆಲೂಯಾ. ದಟ್ ಇಸ್ ದ ಪ್ಲೇಸ್, ಆರೈಕೆ ಸಿಗುವಂಥ ಸ್ಥಳ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಛತ್ರಕ್ಕೆ ಸೇರಿಸಿ ಅವನನ್ನು ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಹಲ್ಲೆಲೂಯಾ. ಇವತ್ತು ಆರೈಕೆ ಛತ್ರದಲ್ಲಿ, ಛತ್ರ ಅಂತ ಹೇಳಿದ್ರೆ ಈ ಛತ್ರ ನೆನೆಸ್ಬಿಡ್ಬೇಡ್ರಿ, ಅದು ಆರೈಕೆಯ ಸ್ಥಳ, ಸ್ಪೆಷಲ್ ಕೇರ್ ಸಿಗುವ ಸ್ಥಳ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೆ ಅಷ್ಟು ಸಾಕಾಗಲ್ಲ. ಈ ರಕ್ಷಣೆಯನ್ನು ಇನ್ನೂ ಆರೈಕೆ ಮಾಡಿ, ಕಾಪಾಡಿ, ಬಲಪಡಿಸಿ ನಮ್ಮನ್ನು ನಿತ್ಯ ಬಿಡುಗಡೆಯ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಒಂದಿನ ಏಸಪ್ಪ ಬರ್ತಾರೆ, ಆವಾಗ ನಮ್ಮನ್ನು ಆ ಸಂತೋಷದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿ, ನೆಕ್ಸ್ಟ್ ವಚನ ಏನು ಹೇಳ್ತದೆ? ಮರುದಿನ ಅವನು 2 ಹಣಗಳನ್ನು ತೆಗೆದುಕೊಂಡು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು. ಹಲ್ಲೆಲೂಯಾ. ದೇವರು ಛತ್ರದವನಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಸಭಾಪಾಲಕನ ಒಂದು ಆರೈಕೆಗೆ ಕೊಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬನು ಒಬ್ಬ ಸಭಾಪಾಲಕನ ಆರೈಕೆಗೆ, ಛತ್ರದವನ ಆರೈಕೆಗೆ ಕೊಡ್ತಾ ಇದ್ದಾನೆ. ಇವನನ್ನು ಆರೈಕೆ ಮಾಡು ಅಂತ ಹೇಳ್ತಾ ಇದ್ದಾನೆ. 2 ಹಣ ಕೊಡ್ತಾನೆ. ಅಂದರೆ ಸೇವೆ ಮಾಡುವವರಿಗೆ ದೇವರೇ ಪ್ರತಿಯೊಂದನ್ನು ಪೂರೈಸುವವನು, ಅಗತ್ಯ ಪೂರೈಸುವವನು. ಹಲ್ಲೆಲೂಯಾ. ಒಬ್ಬನ ಸೇವೆ ಮಾಡುವುದಾದರೆ ನನ್ನ ತಂದೆ ಅವನನ್ನು ಘನಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಛತ್ರದವನಿಗಿರೋ ಕೆಲಸನೇ ಆರೈಕೆ. ಹಲ್ಲೆಲೂಯಾ. ಸೊ ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡ್ತಾರೆ. ಯಜಮಾನನು 2 ಹಣವನ್ನು ಕೊಟ್ಟು ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ನೀನು ವೆಚ್ಚ ಮಾಡಿದ್ದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಸಭಾಪಾಲಕರು ಸಭೆ ಮಕ್ಕಳಿಗಾಗಿ ಏನೆಲ್ಲ ಪ್ರಯಾಸ ಪಡ್ತಾ ಇದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲವನ್ನು ಕರ್ತನು ಕೊಟ್ಟು ಆಶೀರ್ವದಿಸ್ತಾನೆ. ಇನ್ನೂ ಎಕ್ಸ್ಟ್ರಾ ಪ್ರಯತ್ನ ಪಟ್ಟು ಆತ್ಮಗಳನ್ನು ಆರೈಕೆ ಮಾಡಿ ಕರ್ತನ ಬರೋಣಕ್ಕೆ ಸಿದ್ಧ ಮಾಡುವುದಾದರೆ, ಯಜಮಾನರು ಬರ್ತಾನೆ ಹೇಳಿದಾನಲ್ಲ, ನಾನು ಹೋಗಿ ಮತ್ತೆ ಬರ್ತೇನೆ. ಕರ್ತನ ಬರೋಣಕ್ಕೆ ಸಿದ್ಧಪಡಿಸುವುದಾದರೆ ಆತನ ಬರೋಣದಲ್ಲಿ ಅದಕ್ಕಾದ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಸಭಾಪಾಲಕರನ್ನು ಇಟ್ಟಿರುವ ಉದ್ದೇಶವೇ ದೇವಜನರನ್ನು ಆರೈಕೆ ಮಾಡಿ ಕರ್ತನ ಬರೋಣಕ್ಕೆ ಸಿದ್ಧಪಡಿಸಬೇಕು. ಪ್ರಿಯರ, ರಕ್ಷಣೆ ಹೊಂದ್ಬಿಟ್ಟು ಸುಮ್ಮನೆ ಅಲ್ಲಿ ತಿರುಗೋದಲ್ಲ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಒಂದು ಸ್ಥಳೀಯ ಸಭೆಯಲ್ಲಿ ಆರೈಕೆ ಪಡಿಬೇಕು. ಹಲ್ಲೆಲೂಯಾ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನವನ್ನು ಓದಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಹಲ್ಲೆಲೂಯಾ. ಲೆಕ್ಕ ಒಪ್ಪಿಸುವವರು ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಈ ಜವಾಬ್ದಾರಿಕೆಯನ್ನು ಕೊಟ್ಟೇ ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ. ನನ್ನ ಸಭೆಯನ್ನು ಕಟ್ತೀನಿ, ಪಾತಾಳದ ದ್ವಾರಗಳದನ್ನು ಜಯಿಸಲಾರದು ಅಂತ ಹೇಳಿದ್ದಾನೆ. ಹೌದು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಭೆ ಕುರಿತಾಗಿ ಇನ್ನೂ ಹೆಚ್ಚಾಗಿ ಆಮೇಲೆ ನೋಡೋಣ. ಒಂದಂತೂ ಸತ್ಯ, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಸಭೆಯಲ್ಲಿ, ಸ್ಥಳೀಯ ಸಭೆಯಲ್ಲಿ ಆರೈಕೆ ಪಡಿಬೇಕು. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಪ್ರತಿಯೊಬ್ಬರು, ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಸಭೆಯಲ್ಲಿ ಆರೈಕೆಯನ್ನು ಪಡ್ಕೊಂಡು ಕಾಪಾಡಲ್ಪಡಬೇಕು. ಸ್ಥಳೀಯ ಸಭೆಯ ಒಂದು ಬೋಧನೆಯಿಂದ ಕಾಪಾಡಲ್ಪಡಬೇಕು. ಸ್ಥಳೀಯ ಸಭೆಯ ಮಾರ್ಗದರ್ಶನದಲ್ಲಿ ಸಂರಕ್ಷಿಸಲ್ಪಡಬೇಕು. ಕರ್ತನಾದ ಯೇಸು ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಪೇತ್ರನನ್ನು ನೋಡಿ 3 ಸಾರಿ ಡು ಯು ಲವ್ ಮೀ, ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳಿದ್ರು.
ಆತನು ಹೌದು ಸ್ವಾಮಿ ನೀನೇ ಬಲ್ಲೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಆಗ ಆ 3 ಸಾರಿಯೂ ದೇವರು ಯೇಸು ಸ್ವಾಮಿ ಕೊಟ್ಟಂಥ ಜವಾಬ್ದಾರಿಕೆಯನ್ನು ನೋಡ್ರಿ. 16ನೇ ವಚನದ ಕೊನೆ 15ನೇ ವಚನದ ಕೊನೆ ಭಾಗ, ನನ್ನ ಕುರಿಗಳನ್ನು ಮೇಯಿಸು. 15ನೇ ವಚನ 21ನೇ ಅಧ್ಯಾಯ ಯೋಹಾನ 21 ವಚನ 15 ಕೊನೆ ಲೈನ್ ಈ ರೀತಿಯಾಗಿ ಹೇಳ್ತದೆ, ನನ್ನ ಕುರಿಗಳನ್ನು ಮೇಯಿಸು. ಒಂದು ಜವಾಬ್ದಾರಿಕೆ. ಪ್ರಧಾನ ಕುರುಬನು ರಕ್ಷಣೆ ಹೊಂದಿದ ಪ್ರತಿಯೊಬ್ಬರನ್ನು ಒಂದು ಕುರಿಯೋಪಾದಿಯಲ್ಲಿ ಸಭಾಪಾಲಕನ ಜವಾಬ್ದಾರಿಕೆ ಕೊಡ್ತಾ ಇದ್ದಾನೆ. ಇಟ್ ಈಸ್ ಮೈ ಕುರಿ, ನಿಂದಲ್ಲ. ಅನೇಕ ಸಭೆಗಳು ನನ್ನ ಆತ್ಮ ಇಲ್ಲ ರೀ, ಆತನ ಕುರಿ. ಹಾಲೆಲೂಯ. ಜಸ್ಟ್ ಆರೈಕೆಗೆ ನಮ್ಮ ಹತ್ರ ಬಿಟ್ಟಿದ್ದಾನೆ, ಅದಕ್ಕೂ ಸಂಬಳನೂ ಕೊಡ್ತಾನೆ. ಹಾಲೆಲೂಯ. ಈಗಲೂ ಕೊಡ್ತಾನೆ, ಬಂದಾಗಲೂ ಕೊಡ್ತಾನೆ. ಆರೈಕೆ ಅಷ್ಟೇ ನಮ್ಮದು. ಹಾಲೆಲೂಯ. ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು. ಯಜಮಾನನು ಹೇಳ್ತಾ ಇದ್ದಾನೆ, ನನ್ನ ಕುರಿ ನೀನು ಮೇಯಿಸು. ಪ್ರತಿಯೊಬ್ಬ ಸಭಾಪಾಲಕನಿಗೂ ದೇವರು ಕೊಟ್ಟಿರುವಂಥ ಜವಾಬ್ದಾರಿಕೆ ಇದೆ, ಕುರಿಗಳನ್ನು ಮೇಯಿಸುವಂಥದ್ದು. ಹಾಲೆಲೂಯ. ನಿಮ್ಮನ್ನು ರಕ್ಷಣೆ ಹೊಂದಿದ್ದ ದೇವ ಮಕ್ಕಳನ್ನು ಪೋಷಿಸುವಂಥದ್ದು. ಇವತ್ತು ಸಭೆಯಲ್ಲಿ ನಿಮಗೆ ಮೇವಿದೆ, ಸಭೆಯಲ್ಲಿ ನಿಮಗೆ ಪೋಷಣೆ ಇದೆ, ಸಭೆಯಲ್ಲಿ ನಿಮಗೆ ಆರೈಕೆ ಇದೆ. ಎರಡನೇದಾಗಿ ನೋಡ್ರಿ, 16ನೇ ವಚನ ಕೊನೆ ಲೈನ್ನಲ್ಲಿ ಏನು ಹೇಳ್ತಾರೆ? 2ನೇ ಸಾರಿ ನನ್ನ ಕುರಿಗಳನ್ನು ಕಾಪಾಡು, ನನ್ನ ಕುರಿಗಳನ್ನು ಕಾಪಾಡು. ಹಾಲೆಲೂಯ. ಇವತ್ತು ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯಲ್ಲಿ ಕಾಪಾಡಲ್ಪಡಬೇಕು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಸಂರಕ್ಷಣೆ ಏನಾದರೂ ಇದೆ ಅಂದರೆ ನಿಮ್ಮ ಸ್ಥಳೀಯ ಸಭೆಯಲ್ಲಿ ಇಟ್ಟಿದ್ದಾನ್ರಿ. ಮೋಸ ಹೋಗಿಬಿಡಬೇಡಿ. ಇದು ಅಂತ್ಯಕಾಲದಲ್ಲಿ ಸೈತಾನನು ನಾನಾ ರೀತಿಯ ದುರುಪದೇಶಗಳನ್ನು ತಂದು ದೇವ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾನೆ. ನಾನು ಮನೆಯಲ್ಲೇ ಜಪ ಮಾಡ್ಕೋತೀನಿ, ಮನೆಯಲ್ಲೇ ಸ್ತೋತ್ರ ಮಾಡ್ಕೋತಾ ಇದ್ದೀನಿ. ಹೌದು, 2-3 ಸೇರಿದಾಗ ಸಭೆ ನಿಜ. ಆದರೆ ಅದನ್ನಿಟ್ಕೊಂಡು ನೀವು ವಂಚನೆಗೆ ಒಳಗಾಗಬೇಡಿ. ನಿಮಗಂತ ಒಬ್ಬರು ಆತ್ಮಿಕ ನಾಯಕರು ಬೇಕು, ನಿಮಗಂತ ಒಬ್ಬ ಕುರುಬನು ಬೇಕು. ಇಲ್ಲಾಂದ್ರೆ ಪೇತ್ರನಿಗೆ ಯಾಕೆ ಹೇಳ್ತಾ ಇದ್ರು, ನಾನು ನೋಡ್ಕೋತೀನಿ ಹೋಗಯ್ಯ ಅಂತ ಕಳಿಸ್ಬಿಡ್ತಾ ಇದ್ರಲ್ವಾ? ನನ್ನ ಕುರಿಗಳನ್ನು ಮೇಯಿಸು ಅಂತ ಹೇಳಿ ಜವಾಬ್ದಾರಿಕೆ ಕೊಟ್ಟಿದ್ದಾನೆ. ನಮ್ಮೊಬ್ಬೊಬ್ಬರಿಗೂ ಸಹ ನಮ್ಮ ಆತ್ಮಗಳ ವಿಷಯದಲ್ಲಿ ಲೆಕ್ಕ ಒಪ್ಪಿಸುವ, ಕಾಪಾಡುವ, ಕಾಯುವಂತಹ, ಪೋಷಿಸುವಂತಹ ಒಬ್ಬ ಕುರುಬನನ್ನು ದೇವರು ಸ್ಥಳೀಯವಾಗಿ ಇಟ್ಟಿದ್ದಾನೆ. ಪ್ರಿಯರೇ, ನೀವು ಎಲ್ಲಿದ್ದರೂ ಸಹ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅರುಣೋದಯ ಸಭೆ ಮಕ್ಕಳಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಅಲ್ಲಲ್ಲಿ ಹೊರಗಡೆ ದೂರದಲ್ಲಿರುವವರು, ಆನ್ಲೈನ್ ಮೂಲಕ ನಮ್ಮ ಜೊತೆ ಪ್ರಾರ್ಥನೆ ಮಾಡುವವರು, ತುಂಬ ಸಂತೋಷ, ನೀವು ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡಿರಿ. ಆದರೆ ನಿಮಗಂತ ಒಂದು ಸ್ಥಳೀಯ ಸಭೆಯನ್ನು ದೇವರು ಇಟ್ಟಿದ್ದಾನೆ. ಆ ಸಭೆಯೊಂದಿಗೆ ನೀವು ಅನ್ಯೋನ್ಯವಾಗಿರಿ, ಅಲ್ಲಿ ಪೋಷಿಸಲ್ಪಡ್ರಿ, ಅಲ್ಲಿನ ಉಪದೇಶಕ್ಕೆ ಒಳಗಾಗ್ರಿ, ಅಲ್ಲಿನ ಆರೈಕೆಯನ್ನು ನೀವು ಅನುಭವಿಸಿರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿನ ಪ್ರೋತ್ಸಾಹ, ಎನ್ಕರೇಜ್ಮೆಂಟ್, ಅಲ್ಲಿ ಸಿಗುವಂಥ ವಾಕ್ಯದ ಉತ್ತೇಜನ ನಿಮಗಿರಬೇಕು. ಹಲ್ಲೆಲೂಯ. ಅದರಿಂದಾಗಿ ಪ್ರತಿ ಭಾನುವಾರ ದೇವರು ನಮಗಾಗಿ ಏರ್ಪಡಿಸಿರುವ ಸ್ಥಳೀಯ ಸಭೆಯಲ್ಲಿ ನಾವು ಪಾಲ್ಗೊಳ್ಳುವುದು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಕೆಲಸದ ನಿಮಿತ್ತವಾಗಿ ಬೇರೆ ದೇಶದಲ್ಲಿ, ಬೇರೆ ಪಟ್ಟಣಗಳಲ್ಲಿ ಇದ್ದರೆ, ನೀವು ಅಲ್ಲಿ ನಿಮ್ಮನ್ನು ಆತ್ಮೀಕವಾಗಿ ಬೆಳೆಸುವ, ಸುಮ್ಮನೆ ಎಲ್ಲೋ ಹೋಗೋದಲ್ಲ, ನಿಮ್ಮನ್ನು ಆತ್ಮೀಕವಾಗಿ ನಿಮಗೆ ಪೋಷಣೆ ಕೊಡುವಂತಹ ಒಂದು ಒಳ್ಳೆ ಸಭೆಯನ್ನು ಹುಡುಕಿ ಕಂಡುಹಿಡಿಯಿರಿ. ಸಾಧಾರಣ ಹೊಟ್ಟೆಗೆ ಊಟ ಮಾಡಬೇಕಾದ್ರೆ ಒಳ್ಳೆ ಹೋಟ್ಲ್ ಹುಡುಕ್ತಿರಲ್ಲ, ನಮ್ಮ ಆತ್ಮಿಕ ಜೀವಿತಕ್ಕೆ ಸುಮ್ಮನೆ ಎಲ್ಲೋ ಹೋಗಿ ಅಟೆಂಡ್ ಮಾಡಿ ಬರೋದಲ್ಲ, ಎಲ್ಲವೂ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರಲ್ಲ. ಹುಡುಕಿ ಕಂಡುಹಿಡಿದು ಎಲ್ಲಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ನಿಜವಾದ ಪ್ರೋತ್ಸಾಹ ಸಿಗ್ತಾ ಇದೆ. ಯಾಕಂದರೆ ಈ ಅಂತ್ಯ ದಿನಗಳಲ್ಲಿ ಬಹಳಷ್ಟು ದುರುಪದೇಶಗಳು, ಕಳ್ಳ ಉಪದೇಶಗಳು ಇರೋದರಿಂದ ಬಹಳ ಸೂಕ್ಷ್ಮವಾಗಿ ನೀವು ವಿವೇಚಿಸಬೇಕಾಗಿದೆ. ಹಲ್ಲೆಲೂಯ. ಆದರೆ ಏನೇ ಇದ್ದರೂ ನೀವು ಹೊಟ್ಟೆಪಾಡಿಗಾಗಿ ಹೊರಗಡೆ ಹೋಗಿ ಏನೇ ನೀವು ಆರೈಕೆ ಪಡ್ಕೊಂಡ್ರು, ನಿಮಗಂತ ಒಂದು ಸ್ಥಳೀಯ ಸಭೆ ಇಟ್ಟಿದ್ದಾರಲ್ಲ, ಅದರೊಂದಿಗಿನ ಅನ್ಯೋನ್ಯತೆ ಮಾತ್ರ ಬಿಟ್ಟುಬಿಡಬೇಡ್ರಿ. ಹಲ್ಲೆಲೂಯ. ದೇವರು ನಿಮ್ಮನ್ನು ಎಲ್ಲಿ ಸ್ಥಳೀಯವಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾನೆ, ಯಾರ ಒಂದು ಆರೈಕೆಯಲ್ಲಿ ನಿಮ್ಮನ್ನು ಬಿಟ್ಕೊಟ್ಟಿದ್ದಾನೆ, ಇವನನ್ನು ಆರೈಕೆ ಮಾಡು, ನಾನು ಬಂದು ನಾನು ನಿನಗೆ ಸಾಲ ತೀರಿಸ್ಕೊಡ್ತೀನಿ, ಏನು ಖರ್ಚು ಮಾಡಿದಿ, ಏನು ಶ್ರಮಪಟ್ಟಿದ್ದಿ, ಪ್ರತಿಫಲ ಕೊಡ್ತೀನಿ ಅಂತ ಹೇಳಿ ಯಾರ ವಶಕ್ಕೆ ಕೊಟ್ಟಿದ್ದಾನೋ. ನೋಡಿ, ಪೇತ್ರನಿಗೆ ಹೇಳುವಾಗ 17ನೇ ವಚನದಲ್ಲೂ ಸಹ
ಕೊನೆಯದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕುರಿಗಳನ್ನು ಮೇಯಿಸು. ನಮ್ಮನ್ನು ಮೇಯಿಸುವುದು, ಪೋಷಿಸುವುದು, ಆರೈಕೆ ಮಾಡುವುದು ತಂದೆಯ ಚಿತ್ತ. ಅದರಿಂದಲೇ ಅಲ್ಲಲ್ಲಿ ಸ್ಥಳೀಯವಾಗಿ ಸಭೆಗಳನ್ನು ಏರ್ಪಡಿಸಿ ಆ ಸಭೆಯ ಒಂದು ಆರೈಕೆಯಲ್ಲಿ ದೇವರು ನಮ್ಮನ್ನು ಬಿಟ್ಟಿದ್ದಾನೆ ರೀ. ಪ್ರಿಯರೇ, ನೀವು ಮೋಸ ಹೋಗಿಬಿಡಬೇಡಿ. ಈ ಅಂತ್ಯಕಾಲದಲ್ಲಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ದೇವರು ಅವರಿಗೆ ಕೊಟ್ಟಿರುವಂತಹ ಒಂದು ಸ್ಥಳೀಯ ಆರೈಕೆಯ ಸ್ಥಳ, ದೇವರು ಎಲ್ಲಿ ಅವ್ರನ್ನ ಕರ್ಕೊಂಡೋಗಿ ಬಿಟ್ಟಿದ್ದಾರೋ ಅಲ್ಲಿ ಅವ್ರನ್ನ ಪೋಷಿಸಲ್ಪಡುವ, ಆರೈಕೆ ಹೊಂದುವ, ಎನ್ಕರೇಜ್ ಪಡ್ಕೊಳ್ಳುವ, ಕಾಪಾಡಲ್ಪಡುವಂತಹ ಒಂದು ಸ್ಥಳೀಯ ಸಭೆ ಪ್ರತಿಯೊಬ್ಬರಿಗೂ ಬೇಕು. ಇದನ್ನು ಮರ್ತು ಬಿಡಬೇಡ್ರಿ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರನ್ನು, ರಕ್ಷಣೆ ಮಾರ್ಗದಲ್ಲಿರುವ ಪ್ರತಿಯೊಬ್ಬರನ್ನು ಕರ್ತನು ದಿನಾಲು ಅವರ ಮಂಡಳಿಯಲ್ಲಿ ಸೇರಿಸುತ್ತಿದ್ದನು ಅಂತ ಹೇಳಿ ವಾಕ್ಯ ಹೇಳ್ತಾ ಇದೆ. ನೀವು ಒಂದು ಸ್ಥಳೀಯ ಮಂಡಳಿಯಲ್ಲಿ ನೀವು ಅಂಗವಾಗಿರಬೇಕು. ನಾವು ವರ್ಲ್ಡ್ ವೈಡ್ ಇರುವಂತಹ ಸಾರ್ವತ್ರಿಕ ಸಭೆಯಲ್ಲಿ ನಾವೆಲ್ಲರೂ ಅಂಗ. ನಿಜ, ಕರ್ತನು ಬರುವಾಗ ಈ ಸಭೆ ಆ ಸಭೆಯೆಲ್ಲ ನೋಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ನಿತ್ಯ ರಾಜ್ಯಕ್ಕೆ ಒಯ್ಯಲ್ಪಡ್ತೇವೆ, ಒಂದೇ ಸಭೆ ಆಗಿರ್ತೇವೆ. ಅದು ಕರ್ತನ ಬರೋಣದಲ್ಲಿ. ಅಲ್ಲಿವರೆಗೆ ಥೆಸಲೋನಿಕದಲ್ಲಿ, ರೋಮ್ನಲ್ಲಿ, ಮತ್ತು ಕೊರಿಂಥದಲ್ಲಿ, ಅಥೇನೆಯಲ್ಲಿ, ಎಫೆಸದಲ್ಲಿ, ಕೊಲೊಸೆಯಲ್ಲಿ, ಈ ರೀತಿಯಾಗಿ ಅಲ್ಲಲ್ಲಿ ಸಭೆಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ದೇವಜನರನ್ನು ಆರೈಕೆಗೆ ಇಟ್ಟಿದ್ದಾನೆ. ಕೊರಿಂಥದಲ್ಲಿ ಇಟ್ಟಿದ್ದಾನೆ, ಜೆರುಸಲೇಮ್ನಲ್ಲಿ ಇಟ್ಟಿದ್ದಾನೆ. ಹಾಲೆಲೂಯ. ಬಿ ಎ ಪಾರ್ಟ್ ಆಫ್ ದ ಚರ್ಚ್, ಲೋಕಲ್ ಚರ್ಚ್. ಹಾಲೆಲೂಯ. ಈ ಅಂತ್ಯ ದಿನಗಳಲ್ಲಿ ಈ ಕಾನ್ಸೆಪ್ಟನ್ನು ಸೈತಾನ ಕಿತ್ತು ಹಾಕ್ತಾ ಇದ್ದಾನೆ. ಆನ್ಲೈನ್ನಲ್ಲೇ ಕೇಳ್ಕೊಳ್ತೀನಿ, ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊತೀನಿ, ಆನ್ಲೈನಲ್ಲೇ ಕಮ್ಯೂನಿಯನ್ ಬೇರೆ, ಆನ್ಲೈನಲ್ಲಿ ಕಮ್ಯೂನಿಯನ್ನು ತಗೊಳ್ತೀನಿ. ಕಮ್ಯೂನಿಯನ್ ಪದದ ಅರ್ಥ ಆಗಬೇಡವಾ ಮೊದಲೇದಾಗಿ? ಮೋಸ ಹೋಗಬೇಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಆನ್ಲೈನ್ ಇರೋದನ್ನ ಉಪಯೋಗ ಮಾಡಿಕೊಳ್ಳಿ, ಆದರೆ ಒಂದು ಸ್ಥಳೀಯ ಸಭೆಯ ಅನ್ಯೋನ್ಯತೆ ನಿಮಗಿರಬೇಕು. ಹಾಲೆಲೂಯ. ಇನ್ನು ಬರುವ ದಿನಗಳಲ್ಲಿ ಈ ಸ್ಥಳೀಯ ಸಭೆಯಿಂದ ಇರುವಂಥ ಬೆನಿಫಿಟ್, ಆಶೀರ್ವಾದಗಳನ್ನೆಲ್ಲ ನಾವು ಧ್ಯಾನ ಮಾಡೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ನೀನು ಸ್ಥಳೀಯ ಸಭೆಯಲ್ಲಿ ತಗೊಂಡೋಗಿ ಸೇರಿಸ್ದೆ, ಅವರ ಮಂಡಳಿಗೆ ಸೇರಿಸಿದೆ. ರಕ್ಷಣೆ ಹೊಂದಿದವನ್ನ ಸುಮ್ಮನೆ ಹಾಗೆ ಬಿಟ್ಬಿಡಲಿಲ್ಲ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಸ್ಥಳೀಯ ಮಂಡಳಿಯಲ್ಲಿ ಕರ್ತನೆ ಆರೈಕೆ ಪಡ್ಕೊಳ್ತಾ ಇದ್ರು. ಪೇತ್ರನು ನೋಡಿ ಹೇಳಿದೆ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಕಾಯಿ ಅಂತ ಹೇಳಿದೆ. ಸ್ಥಳೀಯ ಮಂಡಳಿ ಕುರಿಯನ್ನು ಮೇಯಿಸಬೇಕು, ಕುರಿಯನ್ನು ಕಾಯಬೇಕು. ಹಾಲೆಲೂಯ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವಲ್ಲ ಸ್ವಾಮಿ, ನಿಮ್ಮ ಆತ್ಮಗಳ ಕುರಿತು ಅವರು ಲೆಕ್ಕ ಒಪ್ಪಿಸುವವರಾಗಿದ್ದಾರೆ, ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹೌದಪ್ಪ, ರಕ್ಷಣೆ ಹೊಂದಿದವರನ್ನ ಕಾಯಲಿಕ್ಕೆ, ಅವರನ್ನು ಕಾಪಾಡಲಿಕ್ಕೆ, ಅವರನ್ನು ಬೆಳೆಸಲಿಕ್ಕೆ, ಅವರಿಗೆ ಆರೈಕೆ ನೀಡಲಿಕ್ಕೆ ಅಲ್ಲಲ್ಲಿ ಕೊರಿಂಥದಲ್ಲಿ, ಥೆಸಲೋನಿಕದಲ್ಲಿ, ಬೆರೋಯಾದಲ್ಲಿ, ಫಿಲಿಪಿಯಲ್ಲಿ, ಹಾಲೆಲೂಯ, ಅದು ಮಾತ್ರ ಅಲ್ಲ, ಎಫೆಸ, ಅಂತ್ಯೋಕ್ಯ, ಲುಸ್ತ್ರ, ದೆರ್ಬೆ, ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲಿ ಅಲ್ಲಲ್ಲಿ ಸ್ಥಳೀಯ ಸಭೆಯನ್ನು ಸ್ಥಾಪನೆ ಮಾಡಿದೆ ಸ್ವಾಮಿ. ದೇವಜನರು ಅಲ್ಲಿ ಸಭೆಯಾಗಿ ಕೂಡಿ ಕರ್ತನ ದೈವಿಕ ಆರೈಕೆಯನ್ನು ಹೊಂದಿಕೊಂಡರು, ವಾಕ್ಯ ಬೋಧನೆ ಹೊಂದಿಕೊಂಡರು, ಪ್ರಾರ್ಥನೆಯಲ್ಲಿ ಕಳೆದರು, ಅಭಿಷೇಕದಲ್ಲಿ ಇದ್ದರು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇವತ್ತು ಈ ಅಂತ್ಯ ದಿನಗಳಲ್ಲಿ ಕರ್ತನೇ, ಯಾರು ಮೋಸ ಹೋಗಬಾರ್ದು, ವಂಚನೆಗೊಳಗಾಗಬಾರ್ದು. ನನಗೆ ಸಭೆ ಬೇಕಾಗಿಲ್ಲ, ನಾನೇ ಸ್ತೋತ್ರ ಮಾಡ್ಕೊಳ್ತೀನಿ. ವಾಕ್ಯದಲ್ಲಿ ದೇವ್ರು ನನ್ನ ಜೊತೆ ಮಾತಾಡ್ತಾರೆ, ನಾವು ಮನೆಯಲ್ಲೇ ಪ್ರೇಯರ್ ಮಾಡ್ತೀವಿ, ನಮ್ಮ ಮನೇಲಿ ನಾವೆಲ್ಲ ಒಟ್ಟಾಗಿ ಸೇರಿದ್ರೆ ನಾವೇ ಸಭೆ, ಈ ರೀತಿಯಾಗೆಲ್ಲ ಹೇಳ್ಕೊಂಡು ಎಷ್ಟೋ ಜನ ಮೋಸ ಹೋಗ್ತಾರೆ. ಯಾರು ಮೋಸ ಹೋಗಬಾರ್ದಪ್ಪ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರು ಅಲ್ಲಲ್ಲಿ ಸ್ಥಳೀಯವಾಗಿ ಒಂದು ನಿರ್ದಿಷ್ಟ ಆತ್ಮಿಕ ಸಭೆಯಲ್ಲಿ, ಎಲ್ಲಿ ಯಜಮಾನನ ನೀನು ಅಟ್ಯಾಚ್ ಮಾಡಿದೆಯೋ, ಎಲ್ಲಿ ನೀನು ಕರ್ತನೆ ಬೆಳವಣಿಗೆಗಾಗಿ ಏರ್ಪಡಿಸಿದೆಯೋ ಆ ಸ್ಥಳೀಯ ಸಭೆಯಲ್ಲಿ ಬೇರೂರಿ ನಿಂತು ಫಲ ಕೊಡುವವರಾಗಿರುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹಾಲೆಲೂಯ. ಯಜಮಾನನು ಬರುವಾಗ ಕರ್ತನೆ ಆರೈಕೆಗೆ ತಗಲಿದ ಎಲ್ಲ ವೆಚ್ಚವನ್ನು ಕೂಡ ಆರೈಕೆ ಮಾಡಿದವರಿಗೆ ನೀನು ಕೊಡ್ತೀಯ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾಕಂದರೆ ಆರೈಕೆ ಮಾಡಬೇಕನ್ನುವುದು ನಿನ್ನ ಉದ್ದೇಶದಲ್ಲಿದೆ. ಥ್ಯಾಂಕ್ ಯು. ಆ ಯೋಜನೆ ಕರ್ತನ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಲಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ರಕ್ಷಣಾ ಮಾರ್ಗದಲ್ಲಿರುವ ಪ್ರತಿಯೊಬ್ಬರು ಒಂದು ಸ್ಥಳೀಯ ಸಭೆಯಲ್ಲಿ ಬೆಳವಣಿಗೆಯನ್ನು, ಪ್ರೋತ್ಸಾಹವನ್ನು, ಧೈರ್ಯವನ್ನು ಪಡ್ಕೊಂಡು ಕರ್ತನೆ ಆರೈಕೆಯನ್ನು ಹೊಂದಿಕೊಳ್ಳಲಿ ಅಂತ ನಾವು ಬೇಡ್ತೇವೆ. ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ತಂದೆ ಯೇಸುವಿನ ನಾಮದಲ್ಲಿ
ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ಯಾರೂ ಕೂಡ ಮೋಸ ಹೋಗಬಾರ್ದು. ಪ್ರತಿಯೊಬ್ಬರು ಸ್ಥಳೀಯ ಸಭೆಯಲ್ಲಿ ಕರ್ತನೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನೀನು ಆಶೀರ್ವದಿಸಪ್ಪ. ಆರೋಗ್ಯ ಕೊಡು ಸ್ವಾಮಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ, ಈ ದಿನ ಸಂತೋಷದ ದಿನ, ಈ ದಿನ ಸಂರಕ್ಷಣೆಯ ದಿನ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಅದ್ಭುತವಾಗಿ ನಡೆಸು, ಎಲ್ಲ ಕೆಡುಗು ತಪ್ಪಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸ್ತೇವೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.